ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಯುವನಿಧಿ ಯೋಜನೆ ಅಪ್ಡೇಟ್‌ಗೆ ಸ್ವಾಗತ. ಹಣನೇ ಬರ್ತಾ ಇಲ್ಲ, ಹಣ ಬರುತ್ತಾ? ಯುವನಿಧಿ ಯೋಜನೆ ಬಂದ್ ಆಯ್ತಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ಡೌಟ್ ಬಂತು, ಬಡ್ಜೆಟ್ ಅನೌನ್ಸ್‌ಮೆಂಟ್ ಕೂಡ ಮಾಡಿದ್ರು ಆಯವ್ಯಯ. ಬಡ್ಜೆಟ್‌ನಲ್ಲಿ ನಿಮಗೆ ಯಾವುದೇ ರೀತಿ ಅಲೋಕೇಶನ್ ಕೂಡ ಮಾಡಿರಲಿಲ್ಲ. ಹಾಗಾಗಿ ಡೌಟ್ ಕೂಡ ಬಂತು. ನಂತರ ಸರ್ಕಾರದಿಂದ ಕ್ಲಾರಿಫಿಕೇಶನ್ ಕೂಡ ಬಂತು ಅಂದ್ರೆ ಇಲ್ಲ, ಅದು ನಿಮಗೆ ಗೊತ್ತಿರೋ ಹಾಗೆ ಎಲ್ಲಿ ನಿಮಗೆ ಉದ್ಯೋಗ ಅವಕಾಶ ಸ್ಕಿಲ್ ಡೆವಲಪ್ಮೆಂಟ್ ಒಂದು ಇಲಾಖೆ ಇದೆ, ಅಲ್ಲಿ ಇರೋ ಅನುದಾನವನ್ನು ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ನಂತರ ಈಗ ಬರೋಬ್ಬರಿ 2 ರಿಂದ 3 ತಿಂಗಳಾಯ್ತು, ಯಾವುದೇ ರೀತಿ ನಿಮಗೆ ಒಂದು ಅಪ್ಡೇಟ್ ಕೂಡ ಇಲ್ಲ. ಯುವನಿಧಿ ಯೋಜನೆ ಬರುತ್ತೋ ಇಲ್ವೋ, ಸ್ಟಾಪ್ ಮಾಡಿದೀವೋ ಇಲ್ಲೋ ಅಂತ ಅಪ್ಡೇಟ್ ಕೂಡ ಇಲ್ಲ. ಪ್ಲಸ್ ಹಣ ಕೂಡ ಬಿಡುಗಡೆ ಆಗಿಲ್ಲ. ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಹಣ ಬಿಡುಗಡೆ ಆಗಿಲ್ಲ. ಅಫಿಷಿಯಲ್ ಮಾಹಿತಿ ಪ್ರಕಾರ ನಮಗೆ ಯೋಜನೆ ನಿಲ್ಲಿಸಿಲ್ಲ, ಯೋಜನೆ ರದ್ದು ಕೂಡ ಮಾಡಿಲ್ಲ, ಸರ್ಕಾರ ಅನೌನ್ಸ್ಮೆಂಟ್ ಮಾಡಿಲ್ಲ, ಸರ್ಕಾರ ಘೋಷಣೆ ಕೂಡ ಮಾಡಿಲ್ಲ. ಊಹಾಪೋಹಗಳನ್ನ ನಂಬೇಡಿ. ಸರ್ಕಾರ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ರೆ ನಮಗೆ ಮಾತ್ರ ಕ್ಲಾರಿಟಿ ಕೂಡ ಸಿಗುತ್ತೆ ಯೋಜನೆ ಬಂದ್ ಆಯ್ತಾ ಇಲ್ವಾ ಅಂತ. ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಯೋಜನೆ ನಿಲ್ಲಿಸಿರೋನಿಲ್ಲ. ಆಯ್ತಾ, ಇಲ್ಲಿ ನಾವು ಆಲ್ರೆಡಿ ಪೇಮೆಂಟ್ ಯಾರೋ ರಿಜಿಸ್ಟ್ರೇಷನ್ ಆಗಿದ್ದಾರೆ, ಆಲ್ರೆಡಿ ಅವರಿಗೆ ಪೇಮೆಂಟ್ ನಾವು ಮುಂದುವರಿಸಿದೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಅಲೋಕೇಟ್ ಮಾಡಿಲ್ಲ. ಬಂದ್ಬಿಟ್ಟು ಅಲ್ಲಿ ಏನ್ ಮೇನ್ ಥಿಂಗ್ ಅಂದ್ರೆ 2026ರಲ್ಲಿ ಬಡ್ಜೆಟ್ ನಲ್ಲಿ ಯಾವುದೇ ರೀತಿ ಹೊಸ ಫಂಡ್ ಅಲೋಕೇಟ್ ಕೂಡ ಮಾಡಿಲ್ಲ, ಅದು ಕೂಡ ಸಮಸ್ಯೆ ಕೂಡ ಆಗಿದೆ. ಪ್ಲಸ್ ನಮಗೆ ಕೆಲವು ತಿಂಗಳು ಅಮೌಂಟ್ ಡಿಲೇ ಆಗಿರೋ ಕಾರಣ ನಿಮಗೆ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. ಬಟ್ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ ನಾವು ಆಲ್ರೆಡಿ 913 ಕೋಟಿ ಈ ಹಿಂದೆ ಕೊಟ್ಟಿದೀವಿ ಅಂತ ಕೂಡ ಹೇಳಿದ್ರು. ಬಟ್ ಆದ್ರೂ ಕೂಡ ನಮಗೆ ಅಲೋಕೇಟ್ ಕೂಡ ಆಗ್ತಿಲ್ಲ. ಅದೇ ಮಟ್ಟಿಗೆ ಯಾವುದೇ ರೀತಿ ನಿಮಗೆ ಬಂದ್ ಕೂಡ ಆಗಿಲ್ಲ. ಸರ್ಕಾರದ ಕ್ಲಾರಿಟಿ ಸಿಗಬೇಕು ಅಂದ್ರೆ ಗೌರ್ಮೆಂಟ್ ಇಂದ ಕ್ಲಾರಿಟಿ ಸಿಗಬೇಕಾಗುತ್ತೆ. ಈ ರೀತಿ ಯೋಜನೆಗಳನ್ನ ಬಂದ್ ಮಾಡೋಕ್ಕಾಗೋದಿಲ್ಲ. ಇದು ಬಂದ್ಬಿಟ್ಟು ಲಾಂಗ್ ಇಂಪ್ಯಾಕ್ಟ್ ಕೂಡ ಬೀಳುತ್ತೆ. ಆ ರೀತಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೆ ಬಂದ್ ಕೂಡ ಮಾಡೋದಿಲ್ಲ, ಬಟ್ ನಿಯಂತ್ರಣ ಮಾಡಬಹುದು. ಸ್ವಲ್ಪ ಜನ ಯಾರು ಎಲಿಜಿಬಲ್ ಇದ್ರೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ಮಾಡಬಹುದು, ಹೊರತುಪಡಿಸಿ ಯಾವುದೇ ರೀತಿ ಬಂದ್ ಮಾಡೋದಕ್ಕೆ ಸಾಧ್ಯತೆ ಕೂಡ ಇಲ್ಲ. ಅದೇ ಮಾಹಿತಿ ಪ್ರಕಾರ ರೀಸನ್ ಇಷ್ಟೇ, ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಫಂಡ್ ಅಲೋಕೇಟ್ ಕೂಡ ಆಗಿಲ್ಲ. ಫಂಡ್ ಯಾಕೆ ಅಲೋಕೇಟ್ ಕೂಡ ಆಗಿಲ್ಲ ಅಂದ್ರೆ ಸರ್ಕಾರವೇ ಕ್ಲಾರಿಟಿ ಕೊಡಬೇಕಾಗುತ್ತೆ. ನಿಮಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಕೂಡ ಇದೇ ರೀತಿ ಕೂಡ ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಕೂಡ ಅಮೌಂಟ್ ಹಾಕಿದ್ರು, ಲೇಟ್ ಆಗಿ ಕೂಡ ಹಾಕಿದ್ರು. ಅದೊಂದು ನಮಗೆ ಓಪ್ ಇದೆ, ಅಮೌಂಟ್ ಹಾಕ್ತಾರೆ ಅಂತ ವೆಯ್ಟ್ ಕೂಡ ಮಾಡಿರೋದು ಅಪ್ಡೇಟ್ ಮೇಲೆ ನಾವು ತಿಳಿಸ್ಕೊಡ್ತೀವಿ. ಅದೇ ಮಟ್ಟಿಗೆ ಯಾವುದೇ ರೀತಿ ಯೋಜನೆಗಳನ್ನ ಬಂದ್ ಕೂಡ ಮಾಡಿಲ್ಲ. ಅಧಿಕೃತವಾಗಿ ಆದೇಶ ಕೂಡ ಮಾಡಿದ್ರೆ ಮಾತ್ರ ನಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಆ ರೀತಿ ಅಧಿಕೃತವಾಗಿ ಆದೇಶ ಮಾಡುವ ಸಾಧ್ಯತೆ ಕೂಡ ಇಲ್ಲ. ಬಿಕಾಸ್ ಯೂಸ್ ಕೂಡ ಇದ್ದಾರೆ, ಅವ್ರ ವೋಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ಕೋತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.